ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದರು. ಆದರೆ ಡಿಕೆ ಶಿವಕುಮಾರ್ ಅವರಿಗೆ ಆರಂಭಿಕ ದಿನಗಳಲ್ಲೇ ಅವರ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲಿ ಏನೋ ಒಂದು ರೀತಿಯಾದಂತಹ ವಿಘ್ನ ತೊಂದರೆಗಳು ಎದುರಾದಂತೆ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಸಚಿವಾಕಾಂಕ್ಷಿಗಳ ಪಟ್ಟಿಯೇ ದೊಡ್ಡದಿತ್ತು. 13 ಜನ ಮುಖ್ಯಮಂತ್ರಿಗಳ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಸಚಿವ ಸ್ಥಾನ ಏನೋ ಸಿಕ್ತು, ಆದರೆ ಅವರ ನಿರೀಕ್ಷೆಯ ಖಾತೆಗಳು ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಅಸಮಾಧಾನ ಹೆಚ್ಚಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವರುಗಳ ರಾಜೀನಾಮೆ ಪರ್ವ ಶುರುವಾಗಿರುವಂಥದ್ದು. ಇದು ಶುರುವಾದಂಥದ್ದು ತಾವು ಅಪೇಕ್ಷಿಸಿದ್ದಂತಹ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕೆ ಹಿರಿಯ ನಾಯಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಇವತ್ತು ಬೆಳಗ್ಗೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಇದರ ಜೊತೆಗೆ ತಮಗೆ ಈಗಾಗಲೇ ಕೊಟ್ಟಿದ್ದಂತಹ ಆಹಾರ ಖಾತೆಯನ್ನೇ ನಮಗೆ ಕೊಟ್ಟರು ಅನ್ನುವಂಥ ಕಾರಣಕ್ಕೆ KH ಮುನಿಯಪ್ಪನವರು ಕೂಡ ಅಸಮಾಧಾನಿತರಾಗಿದ್ದಾರೆ ಕಾಣಿಸ್ತಾ ಇದ್ದಾರೆ. ಅವರು ಕೂಡ ನಾಳೆಯ ಒಳಗಡೆ ರಾಜೀನಾಮೆ ಸಲ್ಲಿಸಬಹುದು ಅನ್ನುವಂಥ ಚರ್ಚೆಯಾಗ್ತಾ ಇದೆ. ಮತ್ತಿಬ್ಬರ ಹೆಸರುಗಳು ಕೇಳಿ ಬರ್ತಾ ಇದೆ. ಒಟ್ಟಾರೆ DKC ಅವರ ಸಚಿವ ಸಂಪುಟ, DKC ಅವರ ಸರ್ಕಾರಕ್ಕೆ ಆರಂಭದಲ್ಲಿಯೇ ತೊಂದರೆ ಹೆಚ್ಚಾದಂತೆ ಕಾಣಿಸ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ಕೈನಲ್ಲಿ ರಾಜೀನಾಮೆ ಪರ್ವ. DK ಶಿವಕುಮಾರ್ ಅವರ ಹೊಸ ಸರ್ಕಾರ, ಖಾತೆ ನೆಪ, ಅಧಿಕಾರದ ಖ್ಯಾತೆ. ಖಾತೆ ಹಂಚಿಕೆ ಬೆನ್ನಲ್ಲೇ DK ಶಿವಕುಮಾರ್ ಅವರಿಗೆ ಟೆನ್ಷನ್ ಶುರುವಾದಂತೆ ಕಾಣಿಸ್ತಾ ಇದೆ. ಪವರ್ ಪ್ಲೇನಲ್ಲೇ DKC ಸಂಪುಟದ 4 ವಿಕೆಟ್ಗಳು ಔಟ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಏರಿದಂತಹ 2 ದಿನಕ್ಕೆ ರಾಜೀನಾಮೆ ಪರ್ವ ಶುರು ಆಗಿಬಿಟ್ಟಿದೆ. ಜಲಸಂಪನ್ಮೂಲ ಸಚಿವ ಸ್ಥಾನಕ್ಕೆ ರೆಬೆಲ್ ರಾಮಲಿಂಗಾರೆಡ್ಡಿ ಅವರು ರಿಸೈನ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ KH ಮುನಿಯಪ್ಪ, KJ ಜಾರ್ಜ್ ಅವರು ಕೂಡ ಅಸಮಾಧಾನಿತರಾಗಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಖಾತೆ ಬದಲಾವಣೆ ಆಗದಿದ್ದರೆ ಸಚಿವ ಸಂಪುಟಕ್ಕೆ ಅಂದ್ರೆ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಸಚಿವರುಗಳು DKC ಸಂಪುಟದಿಂದ ಔಟ್ ಆಗ್ತಾರಾ ಅನ್ನುವಂಥದ್ದು ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆ ಅಂತ HK ಪಾಟೀಲ್ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಇದೆಲ್ಲ ವಿಚಾರಗಳು ಕಾಂಗ್ರೆಸ್ನ ಹೈಕಮಾಂಡ್ ಅಂಗಳವನ್ನು ತಲುಪಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಾಗ್ತಾ ಇದೆ. ಹಿರಿಯರುಗಳು ಅಂದರೆ ಸಚಿವ ಸ್ಥಾನ ಸಿಕ್ಕಿದೆ, ಜನಪರವಾದಂಥ ಕೆಲಸವನ್ನ ಮಾಡಬೇಕಾ, ಅದರ ಹೊರತು ಇವರ ವೈಯಕ್ತಿಕ ಲಾಭಗಳನ್ನು ನೋಡ್ತಾ ಇದ್ದಾರಾ ಸಚಿವರು ಅನಿಸ್ಕೊಂಡಂಥವರು. ಉಳಿದಿರುವಂಥದ್ದು 2 ವರ್ಷ DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗಿ ತಮ್ಮ ಸಹೋದ್ಯೋಗಿಗಳೊಂದಿಗೆ ಯಾವ ಥರದ ಅಧಿಕಾರವನ್ನು ನಡೆಸ್ತಾರೆ, ಯಾವ ಥರವಾದಂಥ ಆಡಳಿತವನ್ನು ಕೊಡ್ತಾರೆ. ಆದರೆ ಆರಂಭದಲ್ಲೇ ರಾಜೀನಾಮೆ ಹೈಕಮಾಂಡ್ ಏನು ಮಾಡುತ್ತೆ, DK ಶಿವಕುಮಾರ್ ಅವರು ಏನು ಮಾಡ್ತಾರೆ, ಇದೆಲ್ಲ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗ್ತಾನೆ. ನಮ್ಮೊಂದಿಗೆ ವಿಶೇಷ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ ವಕ್ತಾರರಾದಂಥ ಬಾಲಕೃಷ್ಣ ಯಾದವ್, BJP ವಕ್ತಾರರಾದಂಥ ಹರಿಚೇತ್ ಅವರು, ಇಬ್ಬರಿಗೂ ಕೂಡ ನಮಸ್ಕಾರ. ಚರ್ಚೆಗೆ ಆತ್ಮೀಯವಾದಂತಹ ಸ್ವಾಗತ. ಐ ಜಸ್ಟ್ ಟೇಕ್ ದ ಫಸ್ಟ್ ರಿಯಾಕ್ಷನ್. ಕಾಂಗ್ರೆಸ್ ವಕ್ತಾರರು ಬಾಲಕೃಷ್ಣ ಯಾದವ್ ಅವರು ಎನಿವೇಸ್ ಹೊಸದಾಗಿ ಮುಖ್ಯಮಂತ್ರಿಗಳು ಆಯ್ಕೆಯಾಗಿದ್ದಾರೆ. ಸಚಿವ ಸಂಪುಟವೇನೋ ರಚನೆ ಆಯಿತು ಒಂದು ಹಂತದಲ್ಲಿ, ಆದರೆ ಆರಂಭಿಕ ದಿನಗಳಲ್ಲೇ ಒಂದು ರೀತಿ ರಾಜೀನಾಮೆ. ತಾವೇನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇತ್ತೀಚೆಗೆ ನೇಮಕೊಂಡಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ತಮ್ಮ ಒಂದು ವಾಹಿನಿಯ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನೋಡಿ, ಇದೇನು ಯಾವುದೇ ಒಂದು ಮನೆಯಲ್ಲಾಗಲಿ ಅಥವಾ ಒಂದು ಚಳುವಳಿ ಆಗಲಿ, ಸರ್ಕಾರಗಳಾಗಲಿ ಕೆಲವೊಂದು ಬಾರಿ ನಡೆಸೋಂಥ ಸಂದರ್ಭದಲ್ಲಿ ಈ ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಸಹಜ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ, ರಾಜ್ಯ ಕರ್ನಾಟಕದಲ್ಲಿ ಇವತ್ತು ಏನು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ನಾವಿಲ್ಲ ಅಂತ ಹೇಳಲ್ಲ.
ಏನೋ ಒಂದು ಸಣ್ಣ ಪುಟ್ಟ ಅವರು ಈಗ ಏನೋ ಒಂದು ಈ ಖಾತೆ ಇದು ಬೇಕಾಗಿತ್ತು ಕೊಟ್ಟಿಲ್ಲ ಅನ್ನೋ ಒಂದು ಕಾರಣ. ಸಣ್ಣ ಪುಟ್ಟ ಅಲ್ರಿ, ಅವ್ರು ನೇರವಾಗಿ ಕೇಳ್ತಾ ಒಂದ್ ಇದ್ದಾರೆ, ನಿಮಿಷ. ಬೆಂಗಳೂರು ನಗರಾಭಿವೃದ್ಧಿಯೇ ಬೇಕಿತ್ತು, ಆಯ್ತಾಯ್ತು ಸರ್, ಕೊಟ್ಟಿಲ್ಲ. ತಪ್ಪೇನಿಲ್ಲ ಸರ್. ನೋಡಿ ಸರ್, ಭಿನ್ನಾಭಿಪ್ರಾಯಗಳು ಸಹಜ. ಅವರು ರಾಜೀನಾಮೆ ಕೊಟ್ಟು ಹೇಳ್ತಾರೆ ಏನಂತ, ಅವರೇ ಬರೀ ಕೇವಲ ಅವರ ಒಂದು ಏನು ಸಚಿವ ಸ್ಥಾನಕ್ಕಷ್ಟೇ ರಾಜೀನಾಮೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ನಲ್ಲೇ ನಾನು ಮುಂದುವರಿತೀನಿ ಅಂತಲೂ ಹೇಳಿದ್ದಾರೆ. ಎಲ್ಲೂ ಕೂಡ ಅವರು ಪ್ರತಿಭಟನೆ ಅದು ಹೌದು, ಸಚಿವ ಸ್ಥಾನಕ್ಕಷ್ಟೇ ರಾಜೀನಾಮೆ, ಶಾಸಕನಾಗಿ ಕಾರ್ಯಕರ್ತನಾಗಿರ್ತೇನೆ ಅಂತ ಹೇಳಿದ್ದಾರೆ ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಇಂದಿನ ವಿದ್ಯಾರ್ಥಿ ದೆಸೆಯಿಂದನೂ ಕೂಡ ಒಂದು ಹೋರಾಟದಲ್ಲಿ ಜೊತೆಯಾಗೆ ಬಂದಂಥವ್ರು, ಇನ್ಕ್ಲೂಡಿಂಗ್ KPCCಯ ನಮ್ಮ ಸನ್ಮಾನ್ಯ ನೂತನ ಅಧ್ಯಕ್ಷ BK ಹರಿಪ್ರಸಾದ್ ಅವರು ಕೂಡ. ಇವರೆಲ್ಲ ವಿದ್ಯಾರ್ಥಿ ಚಳವಳಿಗಳಿಂದ ಇವತ್ತು ಹಂತವಾಗಿ ಇವತ್ತು ಈ ಒಂದು ಲೆವೆಲಿಗೆ ಬಂದಿರತಕ್ಕಂಥವ್ರು. ಅದ್ರ ಜೊತೆಯಲ್ಲಿ ಯಾವಾಗಲೂ ಕೂಡ ಇವರು ಕಾಂಗ್ರೆಸ್ನ ಕಟ್ಟಾಳುಗಳು, ಹಿರಿಯರು. ಸೊ ಹಾಗಾಗಿ ಹಂಗಿದ್ಮೇಲೆ ಬಹಳ ಚೆನ್ನಾಗಿ ಸಹಕರಿಸಬೇಕಿತ್ತು DK ಶಿವಕುಮಾರ್ ಅವರಿಗೆ ಅಂತ ನಾನು ಕೇಳೋದು. ಅಲ್ಲ, ತಮಗ್ ಬೇಕಾಗಿದ್ದು ಸಿಗ್ಲಿಲ್ಲ ಅಂತ ರಾಜೀನಾಮೆ ಕೊಟ್ಬಿಟ್ಟು ಅವ್ರಿಗೆ ಅಸಹಕಾರ ತೋರಿಸ್ಬಿಟ್ಟು. ನೋಡಿ ಸರ್, ಈ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರ್ತಕ್ಕಂತಹ ವ್ಯವಸ್ಥೆ ನಮ್ದು ಕಾಂಗ್ರೆಸ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆ ಎತ್ತಲಿಕ್ಕೆ ಕಾಂಗ್ರೆಸ್ನಲ್ಲಿ ಅವಕಾಶ ಇದೆ, ಆದ್ರೆ ಅದು ಹೈ ಲೆವೆಲ್ ಪಿಚ್ಗೆ ಹೋಗ್ಲಿಕ್ಕೆ ಕಾಂಗ್ರೆಸ್ ಬಿಡಲ್ಲ. ಅಲ್ಲ, ಜನ ನಗಂಗ್ ಪ್ರಶ್ನೆ ನಗಂಗ್ ಏನಲ್ಲ ಸರ್, ಒಂದ್ ನಿಮಿಷ ಸರ್, ನಗ ರೀತಿನಲ್ಲಿ ಏನಲ್ಲ. ಇವತ್ತು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಪ್ರಶ್ನೆ ಎತ್ತಿದ್ದಾರೆ. ಆದರೆ ನಮ್ಮ ಹೈಕಮಾಂಡ್ ಅದನ್ನ ಕೂಡಲೇ ಈಗ ನಮ್ಮ ರಾಹುಲ್ ಗಾಂಧಿ ಅವರು ಬಂದು ಹೋಗಿದ್ದಾರೆ. ಸೊ ಸನ್ಮಾನ್ಯ ಖರ್ಗೆ ಸರ್ ಯಾರು ಪ್ರಾಪರ್ ರಿಯಾಕ್ಷನ್ ಕೊಟ್ಟಿಲ್ರಿ, ಯಾರು ಪ್ರಾಪರ್ ರಿಯಾಕ್ಷನ್ ಇನ್ನೂ ಕೊಟ್ಟಿಲ್ಲ. ಅಲ್ಲ ಸರ್, ನಾವು ಅದನ್ನ ಬಗೆಹರಿಸ್ತೀವಿ, ಖಂಡಿತ ಬಗೆಹರಿಸ್ತೀವಿ. ಈಗ ಇದೇ ರಾಮಲಿಂಗಾರೆಡ್ಡಿ ಸಾಹೇಬರು ಒಂದ್ಸರಿ ತಮಗೆ ಗೊತ್ತು ಹಿಂದೆ ರಾಜೀನಾಮೆ ಕೊಟ್ಟಿದ್ರು. ಆದ್ರೆ ನಾವು ಮನವೊಲಿಕೆ ಮಾಡಿದ ನಂತರ ಅವರು ನಮ್ಮ ಯಥಾವತ್ತ ಕಾಂಗ್ರೆಸ್ನಲ್ಲಿ ಮುಂದುವರೆದ್ರು. ಆಮೇಲೆ ಇವತ್ತು ಈ ಒಂದು ಏನು ರಾಜೀನಾಮೆ ಅಂತಕ್ಕಂಥ ವಿಷಯ ಇದೆಯಲ್ಲ, ಪರ್ವ ಅಂತ ಏನಿದೆಯಲ್ಲ, ಅದು ಬರೀ ಇದು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅಷ್ಟೇ ಆರಂಭವಾದಂತಹ ಪರ್ವ ಅಲ್ಲ. ಉದಾಹರಣೆಗೆ ನೋಡಿ, ನೀವು ಯಡಿಯೂರಪ್ಪ ಒಂದ್ ನಿಮಿಷ ಅಲ್ಲಲ್ಲ ಸರ್, ಸರ್ವೇ ಸಾಮಾನ್ಯ ಅಂತ ನಾನು ಹೇಳ್ತೀನಿ. ಈಗ ಇದು ಸನ್ಮಾನ್ಯ ಬೊಮ್ಮಾಯಿನವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರಿಗೆ ಮಂತ್ರಿ ಕೊಡ್ಲಿಲ್ಲ. ಅವರು ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳು ಕೊಟ್ಟರು, ಹೋರಾಟ ಮಾಡಿದ್ರು. ಶಂಕರಲಿಂಗೇಗೌಡರು ಯಡಿಯೂರಪ್ಪನವ್ರ ಕಾಲದಲ್ಲಿ ಸೀನಿಯರ್ ಶಾಸಕರು ಮೈಸೂರಿನಿಂದ 6 ಬಾರಿ ಗೆದ್ದಿದ್ರು. ಅವರಂತೂ ಗೊಳೋ ಅಂತ ಕಣ್ಣೀರು ಹಾಕ್ಬಿಟ್ರು ಇಡೀ ರಾಜ್ಯದ ಜನ ನೋಡೋ ರೀತಿನಲ್ಲಿ. ಸೊ ಅಷ್ಟೇ ಯಾಕೆ, ಇವತ್ತು ಅಧಿಕಾರದಲ್ಲಿ ಇದ್ದಂತಹ ಯಡಿಯೂರಪ್ಪನವ್ರನ್ನ ಅವ್ರಿಗೆಲ್ಲ ಬೆಂಬಲ ಇದ್ರು ಕೂಡ ಇಮ್ಮಿಡಿಯೇಟ್ ಆಗಿ ರಾಜೀನಾಮೆ ಕೊಡ್ರಿ ಅಂತ ಹೇಳ್ಬಿಟ್ರು. ಅವ್ರು ಕಣ್ಣಲ್ಲಿ ನೀರು ಹಾಕೊಂಡು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟರು. ಅದಾದ ನಂತರ ನೋಡಿ, ಈಗ ಜಗದೀಶ್ ಶೆಟ್ಟರ್ ಬಿಜೆಪಿನಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಟಿಕೆಟೇ ಕೊಡದಲ್ಲೇ ಹೊರಗೆ ಹಾಕಿದ್ರು. ಸೊ ಅದ್ರ ಜೊತೆಯಲ್ಲಿ ಲಕ್ಷ್ಮಣ ಸವದಿ ಅವ್ರನ್ನು ಕೂಡ ಅವರಿಗೆ ಪಕ್ಷ ಟಿಕೆಟ್ ನಿರಾಕರಿಸಿ ಅವ್ರ ಪಕ್ಷದಿಂದ ಹೊರಗೆ ಹಾಕಿದ್ರು. ಕಾಂಗ್ರೆಸ್ನವರು ವಿಚಾರ ಮಾತಾಡ್ರಿ ಅಂದ್ರೆ ಸರ್, ನಾನು ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ಸೊ ಒಂದು ರಾಜಕೀಯ, ನಾನು ಅವ್ರಿಗೆ ಪೂರಕವಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಒಂದು ಸಿಸ್ಟಮ್ ಅನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಿಮ್ಮಲ್ಲೂ ಆಯ್ತು, ನಮ್ಮಲ್ಲಾಗಿದೆ. ನಾನು ನಿಮ್ಮಲ್ಲೂ ಆಗಿದೆ, ನಮ್ಮಲ್ಲೂ ಆಗಿದೆ, ಅಷ್ಟಕ್ಕೆ ನಾನು ಅದನ್ನ ಸಮರ್ಥನೆ ಅಂತ ಹೇಳ್ತಾ ಇಲ್ಲ. ಒಂದು ರಾಜಕೀಯ ಪಕ್ಷಗಳು ಅಂದಾಗ ಇವೆಲ್ಲ ಸರ್ವೇ ಸಾಮಾನ್ಯ. ಆದರೆ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ನಮ್ಮ ಕಾಳಜಿ ಪಾಪ DK ಶಿವಕುಮಾರ್ ಅವ್ರಿಗೆ ಹಿಂಗ ಆಗಬಾರ್ದಾಗಿತ್ತು ಅಂತ. ಆದ್ರೆ ಯಾವತ್ತೂ ಕೂಡ ಅವರು ನಮ್ಮಲ್ಲಿ ಇರ್ತಕ್ಕಂಥವ್ರು ಯಾರೂ ಕೂಡ ಪ್ರತಿಭಟಿಸಿ ಹೊರಗೆ ಹೋಗಿಲ್ಲ. ಈಗ ರೇಣುಕಾಚಾರ್ಯ ಅವರು 20 ಜನ ಶಾಸಕರು ತಗೊಂಡು ಮಂತ್ರಿ ಕೊಡ್ಲಿಲ್ಲ ಅಂದೇಟಿಗೆ ಹೈದರಾಬಾದ್ ನಲ್ಲಿ ಕೂತ್ಕೊಂಡ್ಬಿಡ್ತಾರೆ ಹೋಗಿ. ಯಡಿಯೂರಪ್ಪನವ್ರಿಗೆ ಆಗ್ರಹ ಪಡಿಸ್ತಾರೆ ಅಲ್ಲಿಂದಲೇ, ನಮಗೆ ಮಂತ್ರಿಗಳ ಪದವಿಗಳು ಬೇಕು, ಇಲ್ಲಾಂದ್ರೆ ನಾವು ಬರೋದಿಲ್ಲ ಅಂತಕ್ಕಂಥ ಒಂದು ಇದು ಸಂದೇಶವನ್ನು ಕಳಿಸ್ತಾರೆ. ರೆಸಾರ್ಟ್ ನಲ್ಲಿ ಇರ್ತಾರೆ. ನಮ್ಮ ಕಾಂಗ್ರೆಸ್ನರು ಯಾರಾದ್ರೂ ಹೋಗಿ ನಾವು ಸಪರೇಟ್ ರೆಸಾರ್ಟ್ ನಲ್ಲಿ ಇದ್ದು ಬ್ಲಾಕ್ ಮೇಲ್ ಮಾಡಿದಾರ? ಮಾಡಿಲ್ಲ. ಇವರು ತಮಿಳುನಾಡು ಕಡೆ ಹೋಗಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಬೇಸರ ಆಗಿದೆ, ಅವರು ಬೆಂಗಳೂರಿಗರಾಗಿದ್ದಾರೆ, GBA ಎಲೆಕ್ಷನ್ ಇದೆ, ಸೊ ನನಗೊಂದು ಅವಕಾಶ ಕೊಡಬಹುದಿತ್ತು ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಇವರು ಹೇಳಿದ್ದಾರೆ. ಆದ್ರೆ ಎಲ್ಲೂ ಕೂಡ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಕಾಂಗ್ರೆಸ್ನ ದೂಷಣೆ ಮಾಡಂತಕ್ಕಂಥದ್ದಿಲ್ಲ. ಕಾಂಗ್ರೆಸ್ನ ನಾನು ಶಾಸಕನಾಗಿ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ವೈ ನಾಟ್, ಯಾಕೆ ಆಗ್ಬಾರ್ದು? ಇಷ್ಟೆಲ್ಲ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ, ಇವಾಗ ಇನ್ನೂ ದೂಷಣೆ ಮಾಡಿದ್ರೆ ಅವ್ರ ಹಿರಿತನ ಅವರೇ ಕಮ್ಮಿ ಮಾಡ್ಕೊಂಡಾಗ. ಅವರು ಕೇವಲ ಅವರು ವೈಯಕ್ತಿಕ ಇದಕ್ಕೋಸ್ಕರ ಕೇಳ್ತಾ ಇಲ್ಲ, ಪಕ್ಷದ ಇದ್ರ ದೃಷ್ಟಿಯಿಂದನೂ ಅದಾಗಿರ್ಬೋದು. ಆದ್ರೆ ಅಂತಿಮವಾಗಿ ಅವರು ಪಕ್ಷಕ್ಕೆ ಎಲ್ಲೂ ಡ್ಯಾಮೇಜ್ ಮಾಡ್ತಾ ಇಲ್ಲ. ಪಕ್ಷದ ಎಗನೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಮನವೊಲಿಕೆ ಮಾಡದಿದ್ದರೆ
ಅವಾಗ ಏನಾಗ್ಬೋದು? ಇಲ್ಲ, ಖಂಡಿತವಾಗೂ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮನವರಿಕೆ ಮಾಡೇ ಮಾಡ್ತಾರೆ. ನಮ್ಮ ಪಕ್ಷ ಮನವರಿಕೆ ಗಮನಿಸ್ತಾ ಇದೆ. ಸೊ ನಮ್ಮ ಪಕ್ಷ ಆ ಒಂದು ಅವ್ರದ್ದು ಏನು ಸಮಸ್ಯೆ, ಈ ಸಣ್ಣ ಇವು ಖಾತೆ ಇದರಲ್ಲಿ ಇದಾವೆ ವ್ಯತ್ಯಾಸಗಳು, ಸೊ ಅವನ್ನ ಖಂಡಿತವಾಗೂ ನಾವು ಸಾಲ್ವ್ ಮಾಡ್ತೀವಿ. ಇವತ್ತು ಈಗ ಬೇರೆಯವರು ಶಾಸಕರು ಹೇಳಿದ್ದಾರೆ, ಯಾರು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ನನಗೆ ತೃಪ್ತಿ ಇದೆ ಅಂತ ಹೇಳಿದ್ದಾರೆ. ಬೇರೆ ಮತ್ತೆ ಈಗ ಭೈರತಿ ಸುರೇಶ್ ಅವರು ಕೂಡ ಎಲ್ಲಿ ಅಪಸ್ವರ ಎತ್ತಿಲ್ಲ, ಅಪಸ್ವರ ಎತ್ತಿಲ್ಲ. ನೋಡಿ ಸರ್, ಇಲ್ಲಿ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಅವರು ಚುನಾವಣೆ, ಈ ರಾಜಕೀಯ ಕ್ಷೇತ್ರ ಅಂತ ಹೇಳಿದಾಗ ಅವ್ರ ಕ್ಷೇತ್ರ ಅಷ್ಟೇ ಅಲ್ಲದೆ ಒಂದು ರಾಜ್ಯ ಮಟ್ಟದಲ್ಲಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರದೇ ಆದಂತಹ ಕೆಲವು ಕನಸುಗಳಿರ್ತದೆ. ಸೊ ಒಂದು ಯೋಜನೆ ಇರ್ತದೆ. ಈಗ ನೋಡಿ, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಚಿಕ್ಕವರಿದ್ದಾಗ ಕನಸು 25-40 ವರ್ಷದ ಕನಸು ಇವತ್ತು ಭಾರತ್ ಜೋಡೋ ಅಂತ ಯುವಕ ಸಂಘಟನೆಯನ್ನ ಕಟ್ಟೋ ಕನಸಿತ್ತು. ಅದು ನನ್ನ ಕನಸು. ಇವತ್ತು ನಾನು ಇಡೀ ರಾಜ್ಯದಲ್ಲಿ 25 ಲಕ್ಷ ಯುವಕರಿಗೆ ನಾನು ಆ ಸಂಘ ಕಟ್ಟುವ ಮುಖೇನ ಗ್ರಾಮ ಪಂಚಾಯತಿ ವಾರು ಆ ಸಂಘಟನೆಯನ್ನು ಮಾಡಿದೆ, ನನಗೆ ತೃಪ್ತಿ ಇದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಇವತ್ತು ರಾಜಕಾರಣ ಅಂತಕ್ಕಂಥದ್ನ ಕೇವಲ ಅವರು ಖಾತೆ ಕೇಳ್ತಾರೆ ಅಂದಾಕ್ಷಣ, ಆಸಕ್ತಿ ವ್ಯಕ್ತಪಡಿಸ್ತಾರೆ ಅಂದಾಕ್ಷಣ ಅದು ಅವರು ಸ್ವಹಿತಾಸಕ್ತಿಗೆ ಅಥವಾ ಪ್ರಬಲ ಖಾತೆ ಅನ್ನೋ ಕಾರಣಕ್ಕಲ್ಲ. ಸ್ವಹಿತಾಸಕ್ತಿಗೆ ಬರ್ತೀರಾ? ಒಂದ್ ನಿಮಿಷ. ಇವತ್ತು ನೋಡಿ, ಇಲ್ಲಿ ಪ್ರಬಲ ದುರ್ಬಲ ಖಾತೆಗಳು ಅಂತ ನಾವು ಹೇಳಲಿಕ್ಕೆ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಒಂದ್ ನಿಮಿಷ, ನಾನ್ ಸೀನಿಯರ್, ನಾನು ಕೇಳಿದ ಖಾತೆ ನಾನು ಬೆಂಗಳೂರು ನಗರಾಭಿವೃದ್ಧಿ, ಅವರೇ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಕೊಡ್ತೀನಿ ಅಂತ. ಮಾತಿಗೆ ತಪ್ಪಿದ್ದಾರೆ, ಆತ್ಮಸಾಕ್ಷಿ ವಿರುದ್ಧ ಕೆಲಸ ಮಾಡಲ್ಲ, ಜಲಸಂಪನ್ಮೂಲ ತರದ ಸಣ್ಣ ಮಟ್ಟದ ಖಾತೆ ಕೊಟ್ರೆ ನಾನು ಒಪ್ಪಲ್ಲ ಅಂತ ಜಲಸಂಪನ್ಮೂಲ ಸಣ್ಣದ ಅಂತ ಹೇಳಿಲ್ಲ. ಅವ್ರು ಯಾವ ಕಂಟೆಸ್ಟ್ ಅಲ್ಲಿ ಹೇಳಿದಾರೆ ಅಂತ ಹೇಳಿದ್ರೆ, ಅವರು ಬೆಂಗಳೂರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ 9 ಸಾರಿ. ಇವರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಜಲಸಂಪನ್ಮೂಲ ಖಾತೆ ಉಪಯೋಗ ಆಗ್ತಕ್ಕಂಥದ್ದು. ಈಗ ಬೆಂಗಳೂರು GBA ಎಲೆಕ್ಷನ್ ಇದೆ, ಇಲ್ಲಿ ಅನೇಕ GBAಗೆ ಸಂಬಂಧಪಟ್ಟಂತೆ ಒಳ್ಳೆ ನಾಯಕತ್ವ ಇದೆ. ನನಗೆ ನಮ್ಮ ಪಕ್ಷವನ್ನು ಈ GBA ನಲ್ಲಿ ಅಧಿಕಾರಗಳಿಗೆ ಒಂದ್ಸಲ ರಾಮಲಿಂಗಾರೆಡ್ಡಿ ಅವ್ರು ಏನ್ ಮಾತಾಡಿದ್ರು ಕೇಳಿ. ಇನ್ ದಿ ಇಂಟ್ರೆಸ್ಟ್ ಆಫ್ ರಾಮಲಿಂಗಾರೆಡ್ಡಿ ಅವರು ಇನ್ ದಿ ಇಂಟ್ರೆಸ್ಟ್ ಆಫ್ ಈ ಬೆಂಗಳೂರಿಗೋಸ್ಕರ ನನಗೆ ಬೇಕು ಅಂತ ಕೇಳಿದರೆ ಹೊರತು ಅವರು ವೈಯಕ್ತಿಕವಾಗಿ ಹೇಳಿಲ್ಲ. ಅವರು ಇನ್ ದಿ ಇಂಟ್ರೆಸ್ಟ್ ಆಫ್ ಬ್ಯಾಂಗ್ಳೂರ್ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳಿಲ್ಲ ರಾಮಲಿಂಗಾರೆಡ್ಡಿ ಅವರು. ಕೇಳಿಸ್ಕೊಂಬರೋಣ ಏನ್ ಮಾತಾಡ್ತಾರೆ. ಕೇಳಿ, ನಾನು ಹೇಳ್ತೀನಿ, ಕೇಳಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿಸಿ. ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನನ್ನ ಮಂತ್ರಿಮಂಡಲದಲ್ಲಿ ಸೇರಿಸಿ ಅಂತ ಹೇಳಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದ್ರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅದನ್ನು ಕೇಳಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾರೆ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇ 2ನೇ ಮಾತಿಲ್ಲ. ಓಕೆ, ಆಲ್ ರೈಟ್. ಬಿಜೆಪಿ ಅವ್ರನ್ನ ಓಕೆ. ಹರಿಚೇತ್ ಅವರೇ, ಪ್ರತಿಪಕ್ಷವಾಗಿ ತಾವು ಕೂತ್ಕೊಂಡು ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದೀರಾ, ಏನು ಹೇಳ್ತೀರಾ ಅದರ ಫಸ್ಟ್ ರಿಯಾಕ್ಷನ್? ಇವತ್ತು ವಿಶ್ವ ಪರಿಸರ ದಿನ, ಪರಿಸರ ದಿನಾಚರಣೆ ದಿನ. ಎಲ್ರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳನ್ನ ಹೇಳ್ತಾ, ಕಾಂಗ್ರೆಸ್ಸಿನ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿನ ಆಂತರಿಕ ಪರಿಸರ ಅತ್ಯಂತ ಹದಗೆಟ್ಟಿದೆ. ನೋಡಿ, ಕಳೆದ 3 ವರ್ಷ ಅತ್ಯಂತ ದುರಾಡಳಿತವನ್ನು ನೋಡುವಂತ ರಾಜ್ಯದ ಜನ ಭ್ರಮನಿರಸನಗೊಂಡಿದ್ರು. 3 ವರ್ಷ ಯಾವಾಗಪ್ಪ ಈ ಸರ್ಕಾರ ತೊಲಗುತ್ತೆ? ಏನು ಹಗರಣಗಳು, ಬರೀ ದಿನನಿತ್ಯ ಒಂದೊಂದು ಹಗರಣ. ವಾಲ್ಮೀಕಿ ಹಗರಣ 185 ಕೋಟಿ. ಅದಾದ್ಮೇಲೆ ಮುಖ್ಯಮಂತ್ರಿಗಳೇ ಸ್ವತಃ ಸಿಲ್ಕೊಂಡ್ರು, ಮೂಡ ಹಗರಣದಲ್ಲಿ ಸಿಲ್ಕೊಂಡ್ರು. ನಾಗೇಂದ್ರ ಅವರು ಜೈಲಿಗೆ ಹೋದ್ರು. ಆಮೇಲೆ ಇದೆ 60%. ಆಮೇಲೆ ನಮ್ಮ ಗುತ್ತಿಗೆದಾರರ ಸಂಘದವರು ಪತ್ರಿಕಾಗೋಷ್ಠಿ ಮಾಡಿ ಈ ಸರ್ಕಾರ ಕಳೆದ ಸರ್ಕಾರ ಮೇಲೆ ಆರೋಪ ಮಾಡಿದಾಗ ನಮ್ಮ ಮೇಲೆ ಆರೋಪ ಮಾಡಿದ್ರಲ್ಲ, ಬಿಜೆಪಿ ಮೇಲೆ, ಇವ್ರ ಮೇಲೆ 60% ಆರೋಪವನ್ನು ಮಾಡಿದ್ರು. 3 ವರ್ಷ ಯಾವುದೇ ಅಭಿವೃದ್ಧಿ ಇಲ್ಲದೆ ಕೇವಲ ಬರೀ ಕಿತ್ತಾಟ. ಯಾವಾಗ ನೋಡ್ರು ಕುರ್ಚಿಗೋಸ್ಕರ ಕಿತ್ತಾಟ. ಅಧಿಕಾರ ಹಸ್ತಾಂತರ ಯಾವಾಗ ಆಗುತ್ತೆ? ವೆರಿ ಫಸ್ಟ್ ಇಂದ ಸಿದ್ದರಾಮಯ್ಯವರು ಯಾವತ್ತು ಮುಖ್ಯಮಂತ್ರಿ ಆದ್ರು ಅವತ್ತಿಂದ ಮೊನ್ನೆ ಇಳಿಯೋ ತನಕ ಯಾವತ್ತು ಅಧಿಕಾರ ಹಸ್ತಾಂತರ ಆಗುತ್ತೆ? ಸಿದ್ದರಾಮಯ್ಯವರು ಯಾವಾಗ ಇಳಿತಾರೆ, ಡಿ ಕೆ ಶಿವಕುಮಾರ್ ಅವರು ಯಾವತ್ತು ಅಧಿಕಾರಕ್ಕೆ ಬರ್ತಾರೆ? ಇದೇ ರೀತಿ 3 ವರ್ಷ ಭ್ರಮನಿರಸನಗೊಂಡಿದ್ರು ರಾಜ್ಯದ ಜನ. ಯಾವಾಗ ಈ ಸರ್ಕಾರ ಹೋಗ್ಬಿಡುತ್ತಪ್ಪ, ಇನ್ನೊಂದು 700 ದಿನ ಕಳೆದ್ಬಿಟ್ರೆ ರಾಜ್ಯದಲ್ಲಿ ಬಿಜೆಪಿ ಮತ್ತೆ JDS ನೇತೃತ್ವದ ಒಂದು NDA ಸರ್ಕಾರ ತರಬೇಕು ಅಂತೇಳಿ ಜನರ ಮನಸ್ಥಿತಿ ಅತ್ಯಂತ ಬಲವಾಗಿತ್ತು. ಈ ಸಂದರ್ಭದಲ್ಲಿ ಈ ಹಳೆ ಗೋಡೆ ಇರುತ್ತೆ, ಇನ್ನೇನು ಬಿದ್ದೋಗೋ ಸಂದರ್ಭ ಬಂದ್ಬಿಟ್ಟಿರುತ್ತೆ. ಅಂತಹ ಸ್ಥಿತಿಗೆ ಸರ್ಕಾರ ತಲುಪಿತ್ತು. ಹಳೆ ಗೋಡೆಗೆ ಬಣ್ಣ ಹೊಡೆಯಂತ ಒಂದು ಕೆಲಸ ಆಗತ್ತೆ, ಮೇಲೆ ಮಾತ್ರ ಬಣ್ಣ ಹೊಡೆಯೋದು. ಹಳೆ ಗೋಡೆ ಯಾವತ್ತಿದ್ರು ಬಿದ್ದೋಗಂತದೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು
ಇವತ್ತು ಯಾರು ಹಳೇಗೌಡೆ? ಹಳೇಗೌಡೆ ಕಾಂಗ್ರೆಸ್ ಸರ್ಕಾರ. ಈಗಿನ ಈ ಕಾಂಗ್ರೆಸ್ ಸರ್ಕಾರ ಏನು ಜನಗಳ ಆಶೀರ್ವಾದ ಪಡ್ಕೊಂಡು 136 ಸೀಟ್ನ ಪಡ್ಕೊಂಡು ಅತ್ಯಂತ ಭರ್ಜರಿಯಾಗಿ ಇವತ್ತು ಅವರಿಗೆ ಯಶಸ್ಸು ಒಂದು ಗೆಲುವು ಕೊಟ್ರು. ಒಳ್ಳೆ ಆಡಳಿತ ಮಾಡಿ ಅಂತ. ಒಳ್ಳೆ ಆಡಳಿತ ಮಾಡಿದ್ರ? ಅತ್ಯಂತ ದುರಾಡಳಿತ ಮಾಡಿದ್ರು ಕಳೆದ 3 ವರ್ಷ. ಇನ್ನೇನ್ ಬಿದ್ದೋಗುತ್ತೆ ಈ ಗೋಡೆ ಅನ್ನೋ ಪರಿಸ್ಥಿತಿ ಇದ್ದಾಗ ಡಿ ಕೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ತುಂಬಾ ಜನ ಅದೇನು ಸಮರ್ಪಕವಾಗಿ ವಿತ್ ಯುವರ್ ಪರ್ಮಿಷನ್ ಒಂದು 30 ಹೇಳಿ, ಹೇಳಿ, ಬಾಲಕೃಷ್ಣ ಅವರೇ. ಅಲ್ಲಲ್ಲ, ಒಂದು 30 ಸೆಕೆಂಡ್ ಏನಂತ ಹೇಳಿದ್ರೆ, ಇವರು ಹಳೆ ಗೋಡೆ ಅಂತ ಹೇಳಿದ್ರಲ್ಲ, ಹಳೆ ಗೋಡೆನ ನಾವೇ ಕಟ್ಟಿ ಇಷ್ಟು ವರ್ಷ ಬೆಳೆಸ್ಕೊಂಡು ಬಂದಿರೋ ಹಳೆ ಗೋಡೆ ನಮ್ದು. ಆದ್ರೆ ಬಿಜೆಪಿ ಅವ್ರದ್ದು ಹೆಂಗೆ ಅಂದ್ರೆ ಇನ್ಸ್ಟೆಂಟ್ ಗೋಡೆ ರೆಡಿ ಮಾಡಿ, ಅಂದ್ರೆ ಅಲ್ಲಿ ಬೇರೆ ಎಲ್ಲೋ ಇರ್ತತೆ, ಆ ಗೋಡೆಗಳು ತಗೊಳೋದು ಈ ಗೋಡೆಗಳು ಮಿಕ್ಸ್ ಮಾಡಿ ಸೃಷ್ಟಿ ಮಾಡಂತಹ ಒಂದು ಸರ್ಕಾರ ಇವರು. ಯಾಕಂದ್ರೆ ಅವ್ರ ಆಪರೇಷನ್ ಕಮಲ ಮಾಡ್ತಾರಲ್ಲ, ಅದಕ್ಕೋಸ್ಕರ ಅವ್ರು ಇನ್ಸ್ಟೆಂಟ್ ಗೋಡೆ ಅವರು.